ನಮಸ್ತೆ ಎಲ್ಲರಿಗೂ ಗ್ರ್ಯಾಂಡ್ ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಮಾಡ್ತಾ ಇರೋದು ಮಟನ್ ಚಾಪ್ಸ್. ಇದಕ್ಕೆ ನಾವು ಸಾಫ್ಟ್ ಆದ ಮಟನ್ನ ತೊಳ್ಕೊಂಡು ನೀಟಾಗಿ ಅರ್ಶಿನದಲ್ಲಿ ಬೇಕಾದ್ರೂ ತೊಳ್ಕೊಬೋದು, ಉಪ್ಪಾಗಿ ತೊಳ್ಕೊಬೋದು. ಸಾಫ್ಟ್ ಆಗಿದೆ ನೋಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. 100 ml ಎಣ್ಣೆ ತಗೊಳ್ಳಿ. 3 kg ಮಟನ್ ತೊಗೊಂಡಿದ್ದೀವಿ ನಾವು. 1 ಟೊಮೆಟೊನ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಕೊಳ್ಳಿ. ಬೆಳ್ಳುಳ್ಳಿ ತಗೊಳ್ಳಿ, 1 ಕಪ್ ಅಷ್ಟು. ಶುಂಠಿನೂ ಅಷ್ಟೇ, ಬೆಳ್ಳುಳ್ಳಿ ಮತ್ತು ಶುಂಠಿ ಅಷ್ಟೇ. ಕೊತ್ತಂಬರಿ ಸೊಪ್ಪು 1 ಕಂತೆ ಅಷ್ಟು ಬೇಕು. ಆಮೇಲೆ ಚಕ್ಕೆ ಅದ್ರದ್ದು ಒಗ್ಗರಣೆ ಸಾಮಾನೆಲ್ಲ 2 ಸ್ಪೂನ್ ಹಾಕೊಳ್ಳಿ. ಕಾಯಿ ತುರಿ 2 ಸಾಕು. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಸಾಕು. ಈರುಳ್ಳಿನೂ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಕೊಳ್ಳಿ, ಇಲ್ಲ ಉದ್ದದಾಗಿ ಹೆಚ್ಕೊಳ್ಳಿ. ನಾವು ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀವಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ ಹಾಕ್ಕೊಂಡಿದ್ದೀವಿ. ಸಾಫ್ಟ್ ಆಗಿರೋ ಮಟನ್ ಹಾಕ್ತಾ ಇದ್ದೀವಿ. ಮಟನ್ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಸಕ್ಕೆ ಆಗುತ್ತಾ ನೋಡಿ. ಇದು ರೆಡ್ಡಿಶ್ ಬ್ರೌನ್ ಆಗಿದೆ, ಈಗ ಸಾಫ್ಟ್ ಆಗಿದೆ. ಈಗ ಅದನ್ನು ನಾವು ನೆಕ್ಸ್ಟ್ ಆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿ ಇದು ನೋಡ್ಕೊಳ್ಳಿ, ರೆಡ್ಡಿಶ್ ಬ್ರೌನ್ ಆಗೋವರೆಗೂ ನೀವು ಹುರ್ಕೋಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿ ಘಮ ಘಮ ಅಂತಿದೆ. ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ಬಟ್ ಇನ್ನು ಮಾಡಬೇಕು. ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೀವು. ಇದು ಸಾಫ್ಟಾಗಿ ನಿಮಗೆ ಗೊತ್ತಾಗುತ್ತೆ, ಸಾಫ್ಟ್ ಆಗುತ್ತೆ. ಅದು ಬ್ರೌನ್ ಕಲರ್ ಆಗಿ ಇದ್ದಿದ್ದು ಸ್ವಲ್ಪ ರೆಡಿಶ್ ಬ್ರೌನ್ ಆಗಿ ಚೇಂಜ್ ಆಗಿದೆ. ಈಗ ನೆಕ್ಸ್ಟ್ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಬನ್ನಿ, ನಾವು ಆಡ್ಸೋದಕ್ಕೆ ಏನೇನು ತೊಗೊಂಡಿದ್ದೀವಿ, ಹೇಗೆ ಆಡ್ಸೋದು ಅಂತ ಹೇಳ್ತೀನಿ. ನುಣ್ಣಗೆ ಆಡಿಸ್ಕೋಬೇಕು. ನಾವು ತೊಗೊಂಡಿರೋದು ಕಾಯಿ ತುರಿ, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಬೇಕಾದಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಧನಿಯಾ ಪೌಡ್ರ್ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಒಂಚೂರು ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ. ಮಿಕ್ಸಿಲೇ ರುಬ್ಕೋಬೋದು ನೀವು. ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನಾಗಲೇ ಹೇಳಿದ್ನಲ್ಲ ನಾನು ಏನೇನು ಮಸಾಲೆ ಇಟ್ಕೋಬೇಕು ಅಂತ. ಅದನ್ನು ನುಣ್ಣಗೆ ಆಡಿಸ್ಕೊಂಡಿದ್ದೀವಿ. ಸಾಫ್ಟ್ ಆಗೋವರೆಗೂ ಆಡಿಸ್ಕೊಳ್ಳಿ, ತರಿ ತರಿ ಆಡಿಸ್ಕೋಬೇಡಿ, ಗ್ರೇವಿ ಸಿಗಲ್ಲ. ಈಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದು ಆಲ್ರೆಡಿ ಕಲರ್ ಚೇಂಜ್ ಆಗಿದೆ. ನಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಯಷ್ಟು ನೀರು ಹಾಕ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ವಿಜಿಲ್ ಕೂಗಿಸ್ಕೊಳ್ಳೋಣ. 1-2 ವಿಜಿಲು ಸಾಫ್ಟ್ ಆಗೋ ಅಷ್ಟು. ಮಟನ್ ನೋಡಿಕೊಂಡು ಅದ್ರ ವಿಜಿಲ್ನ ಕೂಗಿಸ್ಕೊಳ್ಳಿ, ತುಂಬ ಕೂಗಿಸ್ಕೋಬೇಡಿ, ಆಮೇಲೆ ಸಾಗು ಆಗಿಬಿಡುತ್ತೆ. ಕುದೀತಾ ಇದೆ. ಇವಾಗ ನಾವು ಕುಕ್ಕರ್ ಮುಚ್ಚೋಣ, 1-2 ವಿಜಿಲ್ಗಾಗಲಿ. ನೋಡಿ ವಿಜಿಲ್ಲು ಕೂಗ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಬೇಗ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ. 2 ವಿಜಿಲ್ ಆಗಿದೆ, ಇನ್ನೊಂದು ವಿಜಿಲ್ ಹಾಕಿ ಕೂಗಿಸ್ಕೊಳ್ಳೋಣ ಅಷ್ಟೇ. ಇಂದ್ರಾ ಆಂಟಿ ಇಲ್ಲ ನೋಡಿ, ಇವರೇ ಇಂದ್ರಾ ಆಂಟಿ. ಇವರೇ ನನಗೆಲ್ಲ ಹೆಚ್ಕೊಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ದು. ಇವರೇ ನನಗೆಲ್ಲ ಹೆಚ್ಕೊಡೋದು, ಪಾತ್ರೆ ಜೋಡಿಸ್ತಾ ಇದ್ದಾರೆ. ಇವ್ರು ಕೆಲ್ಸದವ್ರಲ್ಲ, ನಮ್ಮ ಮನೆಯವ್ರ ಥರನೇ ಚೆನ್ನಾಗಿ ನೋಡ್ಕೋತಾರೆ ನನ್ನ. ಇವಾಗ ಪಾತ್ರೆ ಜೋಡಿಸ್ತಾ ಇದ್ದಾರೆ. ಬೇಗ ಜೋಡಿಸ್ಬಿಟ್ಟು ಬನ್ನಿ ಆಂಟಿ, ಇನ್ನೂ ನೆಕ್ಸ್ಟ್ ಇದೆ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ಬೇಗ ತಿನ್ನೋಣ. ನುಣ್ಣಗೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀವಿ. ಎಲ್ಲ ನುಣ್ಣಗೆ ರುಬ್ಬಿರೋ ಮಸಾಲೆ ಹಾಕ್ತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಅದನ್ನಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಜಿಲ್ ಕೂಗಿಸ್ಬೇಕು ನಾವು. 2 ವಿಜಿಲ್ ಆದರೆ ಸಾಕು, ಬೆಂದಿದೆ. ಅತಿಯಾಗಿ ಬೇಯಿಸ್ಕೋಬೇಡಿ.
ಸಾಫ್ಟ್ ಬೆಂದಿದೆಯಾ ಅಂತ ಆಚೆ ಒಂದು ಪೀಸ್ ಎತ್ಕೊಂಡಿದ್ದೆ ನಾನು ಮಸಾಲೆ ಆ್ಯಡ್ ಮಾಡೋಕ್ಕೆ ಮುಂಚೆ. ಆಲ್ಮೋಸ್ಟ್ ಬೆಂದಿದೆ ಇದು. ಇನ್ನೆರಡು ವಿಜಿಲ್ ಆದರೆ ಸಾಕು. ನೆಕ್ಸ್ಟ್ ಮಸಾಲೆ ಜೊತೆ ಹೊಂದ್ಕೊಳ್ಳುತ್ತೆ. ಟೇಸ್ಟ್ ನೋಡೋಣ. ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ. ಇನ್ನೊಂದೆರಡು ವಿಜಿಲ್ ಆದರೆ ಸಾಕು. ನೋಡಿ, ಅದರ ಹಬೆಯಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಅದಾಗಿದೆ ಅಂತ. ಸ್ಮೆಲ್ಲು, ಹಬೆ ಎಲ್ಲನೂ ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಕಲರು ಅಷ್ಟೇ, ಕಲರು ಚೆನ್ನಾಗಾಗಿದೆ. ಮಟನು ಬೆಂದಿದೆ. ಇನ್ನೇನು ಸ್ವಲ್ಪ ಕುಕ್ಕರ್ ವಿಜಿಲ್ ಮುಚ್ತೀನಿ. ಇನ್ನೆರಡು ಕೂಗು ಹಾಕಿದ್ರೆ ಸಾಕು, ಹೊಂದ್ಕೊಳ್ಳುತ್ತೆ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳಿ. ಕೂಗ್ಸ್ದಾಗ ಗಟ್ಟಿ ಆಗೇ ಆಗುತ್ತೆ. ನಿಮಗೆ ಬೇಕಾದಷ್ಟು ಥಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೆ, ಆಲ್ಮೋಸ್ಟ್ ಆಗೋಗಿದೆ. ಇನ್ನೇನಿದ್ರು ಹಾಕ್ಕೊಂಡು ತಿನ್ನೋದಷ್ಟೇ ಬಾಕಿ. ಬೇಗ ಬಂದುಬಿಡಿ ಎಲ್ಲ ನಮ್ಮ ಮನೆಗೆ. ಎಲ್ಲ ಒಟ್ಟಿಗೆ ತಿನ್ನೋಣ, ಚೆನ್ನಾಗಿರುತ್ತೆ ಒಟ್ಟಿಗೆ. ಆಗಿದೆ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ರೇವಿನೂ ಕನ್ಸಿಸ್ಟೆನ್ಸಿ ಸರಿಗಿದೆ. ಇಡ್ಲಿ ಜೊತೆ, ಗೊಜ್ಜು, ರೊಟ್ಟಿ ಜೊತೆ ಆರಾಮಾಗಿ ತಿನ್ಬೋದು ನೀವು. ನೋಡಿ, ಘಮಘಮವಾದ ಮಟನ್ ಚಾಪ್ಸ್ ರೆಡಿ ಆಗಿದೆ. ಏನಿದ್ರು ಇಡ್ಲಿ ಜೊತೆ, ರೊಟ್ಟಿ ಜೊತೆ ಒಳ್ಳೆ ಟೇಸ್ಟ್ ಕಾಂಬಿನೇಷನ್ನು. ಮಾಡ್ಕೊಳ್ಳಿ ನೀವು. ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹಾಕಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.